ಸಾಮಾನ್ಯವಾಗಿ ನಾವು ಈ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಅಂದ್ರೆ ಮೆಡಿಕಲ್ ಡಯಾಗ್ನೋಸಿಸ್ ಬಗ್ಗೆ ಮಾತನಾಡುವಾಗ ಅಲ್ಲಿ ಒಂದು ರೀತಿಯ ನಿಖರತೆ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಅಲ್ಲಿ ಎಲ್ಲವೂ ಬಹಳ ಸ್ಪಷ್ಟವಾಗಿರುತ್ತೆ. ಅಂದ್ರೆ ಒಂದು ರೀತಿಯ ಎಂಜಿನಿಯರಿಂಗ್ ತರಹ. ಕೈ ಮೂಳೆ ಮುಳಿದಿದ್ರೆ ಎಕ್ಸ್ರೇ ಆ ಮುರಿದ ಬಿಳಿಗೆರೆಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವೈದ್ಯರು ಆ ಎಕ್ಸ್ರೇ ಕಡೆಗೆ ಬೆರಳು ತೋರಿಸಿ ಇಲ್ಲಿದೆ ನೋಡಿ ಸಮಸ್ಯೆ ಅಂತಾರೆ. ಮುರಿದಿದೆಯೋ ಅಥವಾ ಮುರಿದಿಲ್ಲವೋ ಅದು ಬಹಳ ಸ್ಪಷ್ಟ. ಅದು ಕಪ್ಪು ಬಿಳುಪಿನಷ್ಟೇ ಸ್ಪಷ್ಟವಾಗಿರುತ್ತೆ. ಭೌತಿಕ ಪ್ರಪಂಚದಲ್ಲಿ ನಾವು ನೋಡಬಹುದಾದ, ವರ್ಗೀಕರಿಸಬಹುದಾದ ಮತ್ತು ಲೆಕ್ಕಾಕಬಹುದಾದ ವಿಷಯಗಳೆಂದ್ರೆ ಮನುಷ್ಯನಿಗೆ ಒಂದು ರೀತಿಯ ಸಮಾಧಾನ ಇರುತ್ತೆ ಅಲ್ವಾ? ನಮಗೆ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ ಅನ್ನೋ ಭಾವನೆ ಬರುತ್ತೆ. ಸರಿಯಾಗಿ ಹೇಳಿದ್ರಿ. ಆದರೆ ಈ ಭೌತಿಕ ಪ್ರಪಂಚವನ್ನು ದಾಟಿ ನಾವು ಆಧ್ಯಾತ್ಮಿಕತೆ ಮತ್ತು ದೈವಿಕ ರಹಸ್ಯಗಳ ಪ್ರಪಂಚಕ್ಕೆ ಕಾಲಿಟ್ರೆ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಟ್ಟೆ ಕೆಲಸ ಮಾಡೋದನ್ನೇ ನಿಲ್ಲಿಸಿದಂತೆ ಭಾಸವಾಗುತ್ತೆ. ನಿಜ, ಅಲ್ಲಿ ಅಳತೆಗೋಲುಗಳೇ ಬದಲಾಗಿ ಬಿಡ್ತವೆ. ಹೌದು. ನಮ್ಮ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಗಮನಿಸುತ್ತಿರುವ ದಾಖಲೆಗಳನ್ನು ಮತ್ತು ಇತಿಹಾಸದ ಮೂಲಗಳನ್ನು ಓದಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ನಾವಿಲ್ಲಿ ನೋಡುತ್ತಿರುವ ವಿಷಯಗಳು ಕಣ್ಣಿಗೆ ಸ್ಪಷ್ಟವಾಗಿ ಕಾಣದಷ್ಟು ಆಳವಾಗಿವೆ. ಕಥೋಲಿಕ ಧರ್ಮಶಾಸ್ತ್ರದಲ್ಲಿನ ಈ ಪವಿತ್ರಾತ್ಮರ ಪರಿಕಲ್ಪನೆ ಮತ್ತು ಅವರ 7 ವರಗಳ ಹಿಂದಿರುವ ಭಾಷಾಂತರದ ಇತಿಹಾಸವನ್ನು ನೋಡಿದರೆ ಇದು ಚೆನ್ನಾಗಿ ಅರ್ಥವಾಗುತ್ತೆ. ಖಂಡಿತ. ಪವಿತ್ರಾತ್ಮರ ಕುರಿತಾದ ಗ್ರಹಿಕೆ ಬಹಳ ಹಿಂದಿನಿಂದಲೂ ಅಂದ್ರೆ ಶತಮಾನಗಳಿಂದಲೂ ವಿಕಸನಗೊಳ್ಳುತ್ತಾ ಬಂದಿದೆ. ನಾವು ಕಥೋಲಿಕ ಸಭೆಯ ನೈಸೀನ್ ವಿಶ್ವಾಸದೀಪಿಕೆಯನ್ನು ಅಂದ್ರೆ ಆ ನೈಸೀನ್ ಕ್ರೀಡನ್ನು ಗಮನಿಸಿದರೆ ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಪವಿತ್ರಾತ್ಮರು ಕೇವಲ ಒಂದು ಅದೃಶ್ಯ ಶಕ್ತಿ ಅಥವಾ ಯಾವುದೋ ಗಾಳಿಯಲ್ಲ ಅಂತ. ಅಂದ್ರೆ ಕೇವಲ ಒಂದು ಫೋರ್ಸ್ ಅಲ್ಲ. ನಿಖರವಾಗಿ ಅವರು ತ್ರಿತ್ವದ ಅಂದ್ರೆ ಹೋಲಿ ಟ್ರಿನಿಟಿಯ 3ನೇ ದೇವವ್ಯಕ್ತಿ. ಅವರು ಪಿತಾ ಮತ್ತು ಸುತನಂತೆಯೇ ಸಂಪೂರ್ಣ ದೇವರಾಗಿದ್ದಾರೆ. ಹೌದು. ಪವಿತ್ರಾತ್ಮರನ್ನು ಕೇವಲ ಒಂದು ಶಕ್ತಿಯಂತ ಕಲ್ಪಿಸಿಕೊಳ್ಳುವುದು ಬಹಳ ಸುಲಭ. ಆದರೆ ಯೇಸುಸ್ವಾಮಿ ಭರವಸೆ ನೀಡಿದಂತೆ ಪವಿತ್ರಾತ್ಮರು ನಮ್ಮ ಪರವಾಗಿ ವಾದಿಸಲು ಮತ್ತು ನಮ್ಮನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲು ಕಳುಹಿಸಿಕೊಟ್ಟ ಆಪ್ತ ರಕ್ಷಕ. ಹೌದು, ಗ್ರೀಕ್ ಭಾಷೆಯಲ್ಲಿ ಹೇಳೋದಾದ್ರೆ ಪ್ಯಾರಕ್ಲೈಟ್. ಯೋಹಾನನ ಸುವಾರ್ತೆಯ 14ನೇ ಅಧ್ಯಾಯದಲ್ಲಿ ಇದರ ಸ್ಪಷ್ಟ ಉಲ್ಲೇಖವಿದೆ. ನಿಜ. ಇದನ್ನ ಓದ್ತಿರುವಾಗ ನನಗೊಂದು ವಿಶಿಷ್ಟವಾದ ಹೋಲಿಕೆ ಹೊಳೆಯಿತು. ನೋಡಿ, ಮಾನವನ ಶರೀರಕ್ಕೆ ಜೀವ ತುಂಬಲು ಆತ್ಮವು ಹೇಗೆ ಅನಿವಾರ್ಯವೋ ಹಾಗೆಯೇ ಕ್ರಿಸ್ತನ ಶರೀರವಾದ ಪವಿತ್ರ ಸಭೆಗೆ ಜೀವ ತುಂಬುವ ಉಸಿರು ಈ ಪವಿತ್ರಾತ್ಮರು. ಓಹೋ, ಇದು ಅದ್ಭುತವಾದ ಹೋಲಿಕೆ ಅಲ್ವಾ? ಇದು ಕೇವಲ ಇತಿಹಾಸದ ಪುಸ್ತಕದಲ್ಲಿರುವ ಒಂದು ವಾಕ್ಯವಲ್ಲ, ಇದೊಂದು ಜೀವಂತ ಚೈತನ್ಯ. ಇದರಿಂದಲೇ ನಮಗೆ ಈ ವಿಷಯದ ಆಳ ಅರ್ಥ ಆಗೋದು. ಆ ಹೋಲಿಕೆ ಬಹಳ ನಿಖರವಾಗಿದೆ. ಶರೀರ ಮತ್ತು ಆತ್ಮದ ನಡುವಿನ ಸಂಬಂಧ ಹೇಗೋ ಸಭೆ ಮತ್ತು ಪವಿತ್ರಾತ್ಮರ ಸಂಬಂಧವೂ ಹಾಗೆಯೇ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ಸಂಗತಿಯೇನೆಂದ್ರೆ ಈ ಚೈತನ್ಯವು ಮನುಷ್ಯನಿಗೆ 7 ವರಗಳನ್ನು ನೀಡುತ್ತದೆ ಎಂದು ಕಥೋಲಿಕ ಸಭೆಯ ಬೋಧನೆ ಹೇಳುತ್ತೆ. ಆ 7 ವರಗಳು? ಹೌದು. ಈ ವರಗಳು ಯಾವುದೋ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ಬಂದು ಹೋಗುವ ತಾತ್ಕಾಲಿಕ ಭಾವನೆಗಳಲ್ಲ. ಇವು ಪವಿತ್ರಾತ್ಮರ ಪ್ರೇರಣೆಗಳಿಗೆ ನಾವು ಸುಲಭವಾಗಿ ಸ್ಪಂದಿಸುವಂತೆ ನಮ್ಮ ಆತ್ಮದಲ್ಲಿ ಮೂಡುವ ಶಾಶ್ವತವಾದ ದೈವಿಕ ಗುಣಗಳು. ಅಂದ್ರೆ ಇವು ನಮ್ಮ ವ್ಯಕ್ತಿತ್ವದ ಭಾಗವೇ ಆಗಿಬಿಡುತ್ತವೆ. ಸರಿ, ಹಾಗಾದ್ರೆ ಈ ವರಗಳ ಬಗ್ಗೆ ಸ್ವಲ್ಪ ಬಿಡಿಸಿ ನೋಡೋಣ. ಯೆಶಾಯ 11:2 ಆಧಾರದ ಮೇಲೆ ಸಭೆಯು ಈ 7 ವರಗಳನ್ನು ಬೋಧಿಸುತ್ತೆ. ಪಟ್ಟಿಯಲ್ಲಿರುವ ಮೊದಲ 3 ವರಗಳನ್ನು ನೋಡಿದ್ರೆ ನನಗೊಂದು ಗೊಂದಲ ಶುರುವಾಯಿತು. ಏನದು ಗೊಂದಲ? ಜ್ಞಾನ, ವಿವೇಕ ಮತ್ತು ತಿಳುವಳಿಕೆ. ಇವೆಲ್ಲವೂ ಕನ್ನಡದಲ್ಲಿ ಕೇಳಲು ಒಂದೇ ರೀತಿ ಇವೆ ಅಲ್ವೇ? ಇವು ಕೇವಲ ಒಂದೇ ಅರ್ಥ ಕೊಡುವ 3 ಬೇರೆ ಬೇರೆ ಪದಗಳ? ಅಥವಾ ನಿಜಕ್ಕೂ ಇವುಗಳ ನಡುವೆ ವ್ಯತ್ಯಾಸಗಳಿವೆಯಾ? ಮೇಲ್ನೋಟಕ್ಕೆ ಇವು ಒಂದೇ ಅಂತ ಎನಿಸಿದ್ರೂ ಧರ್ಮಶಾಸ್ತ್ರದ ಪ್ರಕಾರ ಇವುಗಳ ನಡುವೆ ಬಹಳ ಸ್ಪಷ್ಟವಾದ ವ್ಯತ್ಯಾಸವಿದೆ. ಇವು 3 ವಿಭಿನ್ನ ಹಂತಗಳಿದ್ದಂತೆ. ಮೊದಲನೆಯದಾಟಿ ಜ್ಞಾನ ಅಂದ್ರೆ ವಿಸ್ಡಮ್. ಇದು ನಾವು ಶಾಲೆಯಲ್ಲಿ ಕಲಿಯುವ ಪ್ರಾಪಂಚಿಕ ಬುದ್ಧಿವಂತಿಕೆಯಲ್ಲ ಅಥವಾ ಪುಸ್ತಕಗಳನ್ನು ಓದಿ ಪಡೆಯುವ ಮಾಹಿತಿಯಲ್ಲ. ಜ್ಞಾನವೆಂದರೆ ಎಲ್ಲವನ್ನೂ ದೇವರ ಕಣ್ಣುಗಳಿಂದ ನೋಡುವುದು. ಭೌತಿಕ ಪ್ರಪಂಚದಲ್ಲಿರುವ ಪ್ರತಿಯೊಂದರಲ್ಲೂ ದೇವರ ಸೃಷ್ಟಿಯ ಸೌಂದರ್ಯವನ್ನು ಕಾಣುವ ಸಾಮರ್ಥ್ಯ ಇದು. ಅಂದ್ರೆ ಕೇವಲ ಮಾಹಿತಿಯನ್ನು ಕಲೆ ಹಾಕುವುದಲ್ಲ. ಉದಾಹರಣೆಗೆ ಒಂದು ಸುಂದರವಾದ ಪೇಂಟಿಂಗ್ ನೋಡಿದಾಗ ಅದರಲ್ಲಿ ಯಾವ ಬಣ್ಣ ಬಳಸಿದ್ದಾರೆ ಅಂತ ನೋಡುವುದು ಭೌತಿಕ ಮಾಹಿತಿ. ಸರಿಯಾಗಿ ಹಿಡ್ದಿದ್ದೀರಿ. ಹಾಗಾದ್ರೆ ವಿವೇಕ ಅಂದ್ರೇನು? ಜ್ಞಾನಕ್ಕೂ ವಿವೇಕಕ್ಕೂ ಎಲ್ಲಿ ವ್ಯತ್ಯಾಸ ಬರುತ್ತೆ? ನಿಮ್ಮ ಪೇಂಟಿಂಗ್ ಉದಾಹರಣೆಯನ್ನೇ ಮುಂದುವರ್ಸೋಣ.
ಪೇಂಟಿಂಗ್ ಅನ್ನು ನೋಡಿ ಆನಂದಿಸುವುದು ಜ್ಞಾನವಾದರೆ, ವಿವೇಕವೆಂದರೆ ಆ ಪೇಂಟಿಂಗ್ನ ಪ್ರತಿಯೊಂದು ಗೀಚು, ಪ್ರತಿಯೊಂದು ನೆರಳು ಯಾಕಲ್ಲಿದೆ, ಅದರ ಹಿಂದಿನ ಉದ್ದೇಶವೇನು ಎಂದು ಆಳವಾಗಿ ಗ್ರಹಿಸುವ ಶಕ್ತಿ. ಅಂದ್ರೆ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡೋದು. ಖಂಡಿತ. ಧಾರ್ಮಿಕ ಭಾಷೆಯಲ್ಲಿ ಹೇಳುವುದಾದರೆ, ಕಥೋಲಿಕ ಸಭೆಯ ಸತ್ಯಗಳನ್ನು, ಬೈಬಲ್ ವಾಕ್ಯಗಳನ್ನು ಮತ್ತು ನಮ್ಮ ಜೀವನದಲ್ಲಿ ನಡೆಯುವ ಏರಿಳಿತಗಳ ಹಿಂದಿರುವ ದೇವರ ರಹಸ್ಯ ಯೋಜನೆಗಳನ್ನು ಅರ್ಥಮಾಡಿಕೊಳ್ಳುವುದೇ ವಿವೇಕ. ನಮಗೆ ಎದುರಾಗುವ ಸವಾಲುಗಳ ಹಿಂದೆ ದೇವರದ್ದೇನೋ ಒಂದು ಯೋಜನೆ ಇದೆ ಎಂದು ಗ್ರಹಿಸುವುದು. ಓಹೋ, ಈಗ ಅರ್ಥ ಆಯ್ತು. ಜ್ಞಾನವು ವಿಷಯಗಳನ್ನು ದೈವಿಕ ದೃಷ್ಟಿಯಿಂದ ನೋಡಲು ಕಲಿಸಿದರೆ, ವಿವೇಕವು ಆ ವಿಷಯಗಳ ಹಿಂದಿನ ದೇವರ ಯೋಜನೆಯನ್ನು ಬಿಡಿಸಿಡುತ್ತೆ. ಹಾಗಿದ್ರೆ ತಿಳುವಳಿಕೆ ಅಂದ್ರೆ ನಾಲೆಡ್ಜ್ ಎಲ್ಲಿ ಬರುತ್ತೆ? ತಿಳುವಳಿಕೆ ಎಂದರೆ ಇವೆರಡಕ್ಕೂ ಮೀರಿದ ಅಂತಿಮ ಹಂತ. ದೇವರ ಸೃಷ್ಟಿಯಲ್ಲಿರುವ ಪ್ರತಿಯೊಂದರ ನಶ್ವರತೆಯನ್ನು ಅರಿತು, ಲೌಕಿಕ ವಸ್ತುಗಳಿಗಿಂತ ದೇವರೇ ಶಾಶ್ವತ ಎಂದು ಸಂಪೂರ್ಣವಾಗಿ ನಂಬುವುದು. ಅಂದ್ರೆ ಭೌತಿಕ ವಸ್ತುಗಳಿಗಿಂತ ದೇವರು ದೊಡ್ಡವನು ಅಂತ. ಹೌದು. ಭೂಮಿಯ ಮೇಲಿನ ಸಂಪತ್ತು, ಅಧಿಕಾರ, ಕೀರ್ತಿ ಯಾವುದೂ ಶಾಶ್ವತವಲ್ಲ ಎಂಬ ಸತ್ಯವನ್ನು ಅರಿತುಕೊಂಡು ಕೇವಲ ದೇವರೊಂದಿಗಿನ ಸಂಬಂಧಕ್ಕೆ ಮಾತ್ರ ಅಂತಿಮ ಬೆಲೆ ಕೊಡುವುದೇ ತಿಳುವಳಿಕೆ. ಇದು ಮನುಷ್ಯನಿಗೆ ಒಂದು ರೀತಿಯ ಆಧ್ಯಾತ್ಮಿಕ ಸ್ಥಿರತೆಯನ್ನು ಕೊಡುತ್ತೆ. ವಾವ್! ಜ್ಞಾನವೆಂದರೆ ಪಜಲ್ನ ತುಣುಕುಗಳನ್ನು ನೋಡುವುದು. ವಿವೇಕವೆಂದರೆ ಆ ತುಣುಕುಗಳು ಹೇಗೆ ಒಂದಕ್ಕೊಂದು ಸೇರಿಕೊಳ್ಳುತ್ತವೆ ಎಂದು ಅರ್ಥಮಾಡಿಕೊಳ್ಳುವುದು. ಮತ್ತು ತಿಳುವಳಿಕೆ ಎಂದರೆ ಆ ಇಡೀ ಪಜಲನ್ನು ಯಾಕೆ ಮಾಡಲಾಗಿದೆ ಎಂಬ ಮೂಲ ಉದ್ದೇಶವನ್ನು ಅರಿಯುವುದು. ನಿಖರವಾದ ಸಾರಾಂಶ. ಇವುಗಳ ನಡುವಿನ ವ್ಯತ್ಯಾಸ ಈಗ ಸ್ಪಷ್ಟವಾಯಿತು. ಆದರೆ ನೋಡಿ, ನಿಜ ಜೀವನದಲ್ಲಿ ಕೇವಲ ಈ ಮೂರು ಇದ್ರೆ ಸಾಲ್ದು ಅನ್ನಿಸುತ್ತೆ. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬರೀ ಜ್ಞಾನ ಅಥವಾ ವಿವೇಕವಿದ್ರೆ ಪ್ರಯೋಜನವಿಲ್ಲ. ಅಲ್ಲಿ ಬೇರೆ ಯಾವುದೋ ಶಕ್ತಿ ಬೇಕಾಗುತ್ತೆ ಅಲ್ವಾ? ಹೌದು. ಅದಕ್ಕಾಗಿಯೇ ಮುಂದಿನ 2 ವರಗಳು ಬರೋದು ಆಲೋಚನೆ ಮತ್ತು ಧೈರ್ಯ. ಜೀವನದಲ್ಲಿ ನಾವು ಅನೇಕ ಬಾರಿ ದಾರಿ ಕವಲೊಡೆಯುವ ಜಾಗದಲ್ಲಿ ನಿಲ್ಲುತ್ತೇವೆ. ನಿಜ. ಸಾಕಷ್ಟು ಗೊಂದಲಗಳು ಇರುತ್ತವೆ. ಆ ಗೊಂದಲಗಳ ನಡುವೆ ಯಾವುದು ಸರಿ, ಯಾವುದು ತಪ್ಪು ಮತ್ತು ನಿರ್ದಿಷ್ಟವಾಗಿ ಆ ಕ್ಷಣದಲ್ಲಿ ದೇವರ ಚಿತ್ತವೇನು ಎಂದು ವಿವೇಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ದೈವಿಕ ಮಾರ್ಗದರ್ಶನವೇ ಆಲೋಚನೆ ಅಥವಾ ಕೌನ್ಸೆಲ್. ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವುದು ಒಂದು ಹೆಜ್ಜೆ, ಆದ್ರೆ ಆ ನಿರ್ಧಾರ ತೆಗೆದುಕೊಂಡ ಮೇಲೆ ಅದರ ಪರವಾಗಿ ನಿಲ್ಲುವುದು ಇನ್ನೊಂದು ಹೆಜ್ಜೆ ಅಲ್ವಾ? ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಲಂಚ ಪಡೆಯುವುದು ತಪ್ಪು ಎಂಬ ಆಲೋಚನೆ ಇರಬಹುದು. ಹೌದು. ಆದರೆ ಆಫೀಸ್ನಲ್ಲಿ ಎಲ್ಲರೂ ಅವನ ವಿರುದ್ಧ ತಿರುಗಿಬಿದ್ದಾಗ ತನ್ನ ಪ್ರಾಮಾಣಿಕತೆಯ ಪರವಾಗಿ ನಿಲ್ಲಲು ಒಂದು ಬಲ ಬೇಕಲ್ವೇ? ಅದೇ ಧೈರ್ಯ ಅಥವಾ ಫೋರ್ಟಿಟ್ಯೂಡ್ ಇರಬೇಕು. ಎಕ್ಸಾಕ್ಟ್ಲಿ. ಕಷ್ಟಗಳು ಬಂದಾಗ, ವಿರೋಧಗಳು ಎದುರಾದಾಗ ಎದೆಗುಂದದೆ ಸತ್ಯದ ಪರವಾಗಿ ನಿಲ್ಲಲು ಬೇಕಾದ ಆತ್ಮಸ್ಥೈರ್ಯವೇ ಧೈರ್ಯ. ಧರ್ಮಶಾಸ್ತ್ರದಲ್ಲಿ ಇದನ್ನು ಕೇವಲ ದೈಹಿಕ ಬಲ ಎಂದು ಪರಿಗಣಿಸುವುದಿಲ್ಲ, ಬದಲಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಬಲ ಎಂದು ಕರೆಯಲಾಗುತ್ತೆ. ಆಲೋಚನೆ ಮತ್ತು ಧೈರ್ಯ ಯಾವಾಗಲೂ ಒಟ್ಟೊಟ್ಟಿಗೆ ಸಾಗುತ್ತವೆ. ಸರಿಯಾದ ದಾರಿಯನ್ನು ಆರಿಸಿಕೊಳ್ಳುವುದು ಆಲೋಚನೆಯಾದರೆ, ಆ ದಾರಿಯಲ್ಲಿ ಎಷ್ಟೇ ಕಲ್ಲು ಮುಳ್ಳುಗಳಿದ್ದರೂ ಮುನ್ನಡೆಯುವುದು ಧೈರ್ಯ. ಸರಿ. ಇಲ್ಲಿಯವರೆಗೆ 5 ವರಗರ ಬಗ್ಗೆ ಮಾತನಾಡಿದೆವು. ಜ್ಞಾನ, ವಿವೇಕ, ತಿಳುವಳಿಕೆ, ಆಲೋಚನೆ ಮತ್ತು ಧೈರ್ಯ. ಇನ್ನು ಕೊನೆಯ 2 ವರಗಳ ಕಡೆಗೆ ಬರೋಣ. ದೈವಭಕ್ತಿ ಮತ್ತು ದೈವಭಯ. ಹೌದು, ಅತ್ಯಂತ ಮುಖ್ಯವಾದ ವರಗಳು. ಇಲ್ಲಿಯೇ ನನ್ನ ಅಸಲಿ ಪ್ರಶ್ನೆ ಶುರುವಾಗೋದು. ದೈವಭಯ ಅಂದ್ರೆ ಈ ಭಯ ಎಂಬ ಪದವನ್ನು ಕೇಳಿದ ತಕ್ಷಣ ನಮಗೊಂದು ರೀತಿಯ ನಡುಕ ಹುಟ್ಟುತ್ತೆ. ದೇವರನ್ನು ಕಂಡ್ರೆ ನಾವು ಹೆದರಬೇಕೆ? ದೇವರು ನಮ್ಮನ್ನು ಶಿಕ್ಷಿಸುತ್ತಾನೆ ಎಂಬ ಭಯದಲ್ಲಿ ನಾವು ಬದುಕಬೇಕೆ? ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಭಯ ಎಂಬ ಪದವನ್ನು ನಾವು ದಿನನಿತ್ಯ ಬಳಸುವ ರೀತಿಯೇ ಬೇರೆ. ಇಲ್ಲಿ ನಾವು ಇದನ್ನು ಒಂದು ವಿಶಾಲವಾದ ದೃಷ್ಟಿಕೋನದಲ್ಲಿ ನೋಡಬೇಕು. ಅಂದ್ರೆ ದೈವಭಕ್ತಿ ಎಂದರೆ ದೇವರನ್ನು ಒಬ್ಬ ಸರ್ವಾಧಿಕಾರಿಯಂತೆ ನೋಡದೆ ಪರಮಪ್ರೀತಿಯ ತಂದೆಯಾಗಿ ಕಂಡು ಅವರ ಮೇಲೆ ಮಗುವಿನಂತಹ ಭಕ್ತಿಯಿಡುವುದು. ಇನ್ನು ದೈವಭಯ ಎಂದರೆ ದೇವರಿಗೆ ನಡುಗುವುದಲ್ಲ. ಒಬ್ಬ ಸರ್ವಾಧಿಕಾರಿಯನ್ನು ಕಂಡು ಪ್ರಜೆಗಳು ಹೆದರುವಂತಹ ಭಯ ಇದಲ್ಲ. ಮತ್ತೆ ಯಾವ ರೀತಿಯ ಭಯ? ನಮ್ಮನ್ನು ಇಷ್ಟೊಂದು ಅಪಾರವಾಗಿ ಪ್ರೀತಿಸುವ ದೇವರಿಗೆ ನಮ್ಮ ತಪ್ಪುಗಳ ಮೂಲಕ ಎಲ್ಲಿ ಬೇಸರ ತಂದುಬಿಡುತ್ತೇವೋ ಎಂಬ ಒಂದು ಪವಿತ್ರವಾದ ಭಯವಿದು. ಅಂದ್ರೆ ನಾವು ಚಿಕ್ಕವರಿದ್ದಾಗ ತಂದೆ ತಾಯಿಗೆ ಹೆದರುತ್ತಿದ್ದೇವಲ್ಲ, ಅವರು ಹೊಡೆಯುತ್ತಾರೆ ಅಂತಲ್ಲ, ಬದಲಿಗೆ ನಾವು ತಪ್ಪು ಮಾಡಿದ್ರೆ ಅವರ ಮನಸ್ಸಿಗೆ ನೋವಾಗುತ್ತೆ ಎಂಬ ಕಾಳಜಿಯಿಂದ. ಆ ರೀತಿಯ ಭಯವ ಇದು? ಹೌದು, ಅದೇ ರೀತಿಯ ಕಾಳಜಿ.
ಜೊತೆಗೆ ದೇವರ ಭವ್ಯ ಮಹಿಮೆಯ ಮುಂದೆ ಆತನ ಬೃಹತ್ ಸೃಷ್ಟಿಯ ಮುಂದೆ ನಾವು ಅತ್ಯಂತ ವಿನಮ್ರರಾಗಿ ತಲೆಬಾಗುವ ವಿಸ್ಮಯ ಇದನ್ನು ಇಂಗ್ಲಿಷ್ನಲ್ಲಿ ಎಂದು ಕರೆಯುತ್ತಾರೆ. ಇದು ಪ್ರೀತಿಯಿಂದ ಗೌರವದಿಂದ ಹುಟ್ಟುವ ಭಯವೇ ಹೊರತು ಶಿಕ್ಷೆಯ ಭಯವಲ್ಲ. ಇದು ನಿಜಕ್ಕೂ ಬಹಳ ಸೂಕ್ಷ್ಮವಾದ ಮತ್ತು ಆಳವಾದ ಭಾವನೆ. ಸರಿ, ಈ 7 ವರಗಳ ಅರ್ಥವಂತೂ ಸ್ಪಷ್ಟವಾಯಿತು. ಆದರೆ ನಾನು ಈ ಮೂಲ ಆಕರಗಳನ್ನು ಪರಿಶೀಲಿಸುತ್ತಿದ್ದಾಗ ನಾನೊಂದು ದೊಡ್ಡ ಗಣಿತದ ದೋಷವನ್ನು ಪತ್ತೆ ಹಚ್ಚಿದ್ದೇನೆ. ಹೌದಾ? ಗಣಿತದ ದೋಷವೇ? ಹೌದು. ಇದನ್ನ ಮ್ಯಾಥ್ ಪ್ರಾಬ್ಲಮ್ ಅನ್ನಬಹುದೇನೋ? ಬೈಬಲ್ ಮತ್ತು ಧರ್ಮಶಾಸ್ತ್ರದಲ್ಲಿ ಗಣಿತದ ದೋಷ ಎಲ್ಲಿದೆ? ನನಗೆ ಆಶ್ಚರ್ಯ ಆಗ್ತಿದೆ. ನೋಡಿ, ನಾನು ಮೂಲ ಇಬ್ರಿಯಾ ಭಾಷೆಯ ಬೈಬಲ್ ಅನ್ನ ತೆಗೆದುಕೊಂಡೆ. ಅಲ್ಲಿ ಯೆಶಾಯ 11:2 ವಾಕ್ಯದಲ್ಲಿ ಕೇವಲ 6 ವರಗಳನ್ನು ಮಾತ್ರ ಉಲ್ಲೇಖಿಸಲಾಗಿದೆ. ನಾನು ಸ್ಪಷ್ಟವಾಗಿ ಎಣಿಸಿದ್ದೇನೆ. ಜ್ಞಾನ, ವಿವೇಕ, ಆಲೋಚನೆ, ಪರಾಕ್ರಮ, ತಿಳುವಳಿಕೆ ಮತ್ತು ಯೆಹೋವನ ಭಯ ಅಷ್ಟೇ, ಒಟ್ಟು 6. ಹಾಗಾದ್ರೆ ಈ 7ನೇ ವರ ಎಲ್ಲಿಂದ ಬಂತು? ಸಭೆಯು ಬೈಬಲ್ಗೆ ತನ್ನಿಷ್ಟಕ್ಕೆ ತಾನು ಏನಾದರೂ ಹೊಸದನ್ನು ಸೇರಿಸಿದ್ಯಾ? ಅಥವಾ ಮನುಷ್ಯರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಏನನ್ನಾದರೂ ಬದಲಾಯಿಸಿದ್ದಾರಾ? ಆಹಾ, ಈ ಗೊಂದಲ ಬಹಳಷ್ಟು ಜನರಿಗೆ ಬರುತ್ತೆ. 6 ವರಗಳು 7 ಹೇಗಾದ್ವು ಎಂಬುದು ನಿಜಕ್ಕೂ ಒಂದು ರೋಚಕವಾದ ಇತಿಹಾಸ. ಹೌದಾ? ಅದೇನಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಇದರ ಹಿಂದಿರುವ ರಹಸ್ಯವನ್ನು ಭೇದಿಸಬೇಕಾದರೆ ನಾವು ಭಾಷಾಂತರದ ಇತಿಹಾಸ ಮತ್ತು ಪ್ರಾಚೀನ ಇಬ್ರೆಯ ಕಾವ್ಯ ಶೈಲಿಯನ್ನು ಅಂದ್ರೆ ಹೂಬ್ರೂ ಪೋಯೆಟ್ರಿಯನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಯೆಶಾಯ 11:2 ಮಾತ್ರ ಓದಿ ನಿಲ್ಲಿಸಬಾರದು. ಅದರ ಮುಂದಿನ ವಚನವಾದ ಯೆಶಾಯ 11:3 ಆರಂಭವನ್ನು ನೋಡಬೇಕು. ಆ ವಚನಗಳಲ್ಲಿ ಅಂಥದ್ದೇನಿದೆ? ಇಬ್ರಿಯ ಬೈಬಲ್ನಲ್ಲಿ ಯೆಶಾಯ 11:2 ಕೊನೆಗೊಳ್ಳುವುದು ಇರಾತ್ ಅದೋನಾಯ್ ಎಂಬ ಪದದಿಂದ, ಅಂದರೆ ಯೆಹೋವನ ಭಯ. ತಕ್ಷಣವೇ ಯೆಶಾಯ 11:3 ಆರಂಭದಲ್ಲೂ ಮತ್ತೆ ಯೆಹೋವನ ಭಯವೇ ಅಂದ್ರೆ ಇರಾತ್ ಅದೋನಾಯ್ ಅವನಿಗೆ ಆನಂದಕರವಾಗಿರುವುದು ಎಂದು ಬರೆಯಲಾಗಿದೆ. ಓಹೋ, ಅಂದ್ರೆ ಇರಾತ್ ಅದೋನಾಯ್ ಎಂಬ ಒಂದೇ ಪದ 2 ಬಾರಿ ಪುನರಾವರ್ತನೆಯಾಗಿದೆ ಅಂತಾಯ್ತು? ಹೌದು. ಪ್ರಾಚೀನ ಇಬ್ರಿಯ ಕಾವ್ಯ ಶೈಲಿಯಲ್ಲಿ ಒಂದು ಭಾವನೆಯ ತೀವ್ರತೆಯನ್ನು ತೋರಿಸಲು ಅಥವಾ ಆ ಪದದ ವಿಭಿನ್ನ ಮುಖಗಳನ್ನು ಒತ್ತುಕೊಟ್ಟು ಹೇಳಲು ಹೀಗೆ ಪುನರಾವರ್ತನೆ ಮಾಡಲಾಗುತ್ತಿತ್ತು. ನಮ್ಮಲ್ಲಿ ಹೇಳುವ ಹಾಗೆ. ಹೌದು. ನಾವು ದೈನಂದಿನ ಮಾತಿನಲ್ಲಿ ಮಳೆ ಸುರಿಯಿತು, ಸುರಿಯುತ್ತಲೇ ಇತ್ತು ಎಂದು ಮಳೆಯ ತೀವ್ರತೆಯನ್ನು ಹೇಳುತ್ತೇವಲ್ಲ, ಹಾಗೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಇಬ್ರಿಯ ಬೈಬಲ್ ಅನ್ನು ಗ್ರೀಕ್ ಭಾಷೆಗೆ ಭಾಷಾಂತರಿಸಲು 70 ಜನ ಯಹೂದ್ಯ ಪಂಡಿತರು ಸೇರಿದ್ರು. ಈ ಭಾಷಾಂತರವನ್ನು ಸೆಪ್ಟುವಾಜಿಂಟ್ ಎಂದು ಕರೆಯುತ್ತಾರೆ. ಆ ಸೆಪ್ಟುವಾಜಿಂಟ್ ಪಂಡಿತರು ಈ ಪುನರಾವರ್ತನೆಯನ್ನು ಹೇಗೆ ನಿಭಾಯಿಸಿದ್ರು? ಅವರು ಒಂದು ದೊಡ್ಡ ಭಾಷಾ ಸವಾಲನ್ನು ಎದುರಿಸಿದ್ರು. ಗ್ರೀಕ್ ಭಾಷೆಯಲ್ಲಿ ಭಯ ಎಂಬ ಪದಕ್ಕೆ ಕೇವಲ ನಡುಕ ಅಥವಾ ಭೀತಿ ಎಂಬ ಸಂಕುಚಿತ ಅರ್ಥ ಬರುವ ಅಪಾಯವಿತ್ತು. ಅಂದ್ರೆ ಕೇವಲ ಶಿಕ್ಷೆಯ ಭಯ ಅಂತ ಆಗ್ಬಿಡ್ತಿತ್ತು. ನಿಖರವಾಗಿ. ಆದರೆ ಇಬ್ರಿಯ ಕಾವ್ಯದಲ್ಲಿರುವ ಆ 2 ಎರಾತ್ ಅದೋನೈ ಪದಗಳ ಹಿಂದೆ ಒಂದು ವಿಶಾಲವಾದ 3D ಅರ್ಥವಿತ್ತು. ಹಾಗಾಗಿ ಆ ಆಳವಾದ ಅರ್ಥವನ್ನು ಜಗತ್ತಿಗೆ ಸರಿಯಾಗಿ ತಲುಪಿಸಲು ಅವರು ಆ ಪುನರಾವರ್ತನೆಯನ್ನು 2 ವಿಭಿನ್ನ ಮತ್ತು ನಿಖರವಾದ ಗ್ರೀಕ್ ಪದಗಳಾಗಿ ವಿಭಜಿಸಿದರು. ಅಂದ್ರೆ ಅವರು ಮೂಲ ಪದವನ್ನು ಕೇವಲ ಪದಶಃ ಭಾಷಾಂತರಿಸದೆ ಅದರ ಭಾವನೆಯನ್ನು 2 ಬೇರೆ ಬೇರೆ ಆಯಾಮಗಳಾಗಿ ಒಡೆದ್ರು ಅಂತಾಯಿತು. ಆ 2 ಪದಗಳು ಯಾವುವು? ಮೊದಲನೇ ದೈವಭಯವನ್ನು ಅವರು ಗ್ರೀಕಿನಲ್ಲಿ ಯುಸೇಬೆಯಾ ಎಂದು ಭಾಷಾಂತರಿಸಿದರು. ಇದರ ಅರ್ಥ ದೈವಭಕ್ತಿ, ಅಂದರೆ ದೇವರನ್ನು ಪ್ರೀತಿಯಿಂದ ಗೌರವದಿಂದ ಆರಾಧಿಸುವುದು. ಸರಿ, ಮತ್ತೊಂದು ಪದ? ಎರಡನೇ ದೈವಭಯವನ್ನು ಫೋಬೋಥಿಯೋ ಎಂದು ಭಾಷಾಂತರಿಸಿದರು. ಇದರ ಅರ್ಥ ದೇವರ ಪವಿತ್ರತೆಯ ಮುಂದೆ ನಿಬ್ಬೆರಗಾಗಿ ವಿಸ್ಮಯಗೊಳ್ಳುವುದು. ಹೀಗೆ ಗ್ರೀಕ್ ಭಾಷಾಂತರಕಾರರ ಆಳವಾದ ಗ್ರಹಿಕೆಯಿಂದಾಗಿ ಗ್ರೀಕ್ ಬೈಬಲ್ನಲ್ಲಿ ಯೆಶಾಯ 11:2 ಪಟ್ಟಿಯು 6 ವರಗಳಿಂದ ಸಹಜವಾಗಿಯೇ 7 ವರಗಳಾಗಿ ವಿಸ್ತಾರಗೊಂಡಿತು. ಇದು ನಿಜಕ್ಕೂ ಬೆರಗುಗೊಳಿಸುವಂಥದ್ದಿದೆ. ಭಾಷಾಂತರಕಾರರು ಕೇವಲ ಯಾಂತ್ರಿಕವಾಗಿ ಅಂದ್ರೆ ಮಷೀನ್ ಥರ ಕೆಲಸ ಮಾಡಲಿಲ್ಲ. ಅವರು ಆ ಕಾವ್ಯದ ಜೀವನವನ್ನು ಉಳಿಸಲು ಪ್ರಯತ್ನಿಸಿದರು. ಆಮೇಲೆ ಲ್ಯಾಟಿನ್ ಭಾಷಾಂತರದಲ್ಲೂ ಹೀಗೆ ಆಯ್ತಾ? ಹೌದು. ಶತಮಾನಗಳ ನಂತರ ಸಂತ ಜೆರೋಮವರು ಲ್ಯಾಟಿನ್ ಭಾಷೆಗೆ ಬಲ್ಗೇಟ್ ಭಾಷಾಂತರವನ್ನು ಮಾಡುವಾಗಲೂ ಇದೇ ಗ್ರೀಕ್ ಶೈಲಿಯನ್ನು ಅಳವಡಿಸಿಕೊಂಡ್ರು. ಅವರು ಯುಸೆಬೆಯಾವನ್ನು ಪಿಯೇಟಾಸ್ ಎಂದು, ಫೋಬೋಥಿಯೋ ಅನ್ನು ಟಿಮೋರ್ ಡೊಮಿನಿ ಎಂದು ಭಾಷಾಂತರಿಸಿದರು. ಅಲ್ಲಿಂದ ಕಥೋಲಿಕ ಸಭೆಗೆ ಈ 7 ವರಗಳ ಪಟ್ಟಿ ಅಧಿಕೃತವಾಗಿ ಬಂತು. ಇದೆಲ್ಲವೂ ಭಾಷಾಂತರದ ದೃಷ್ಟಿಯಿಂದ ಬಹಳ ತಾರ್ಕಿಕವಾಗಿ ಕಾಣುತ್ತೆ. ಆದ್ರೆ ನೋಡಿ, ಒಬ್ಬ ಸಾಮಾನ್ಯ ವಿಶ್ವಾಸಿಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏಳಬಹುದು. ಖಂಡಿತ ಕೇಳಿ.
ಈ ಗ್ರೀಕ್ ಭಾಷಾಂತರವನ್ನು ನಾವು ಅಧಿಕೃತ ಎಂದು ಕುರುಡಾಗಿ ಒಪ್ಕೊಳ್ಳಬಹುದೇ? ಇಬ್ರಿಯ ಮೂಲವನ್ನು ಬಿಟ್ಟು ಗ್ರೀಕ್ ಭಾಷಾಂತರವನ್ನು ಹೆಚ್ಚು ನಂಬುವುದು ಎಷ್ಟರ ಮಟ್ಟಿಗೆ ಸರಿ? ಬೈಬಲ್ನ ಮೂಲ ಪಠ್ಯಕ್ಕೆ ನಾವು ದ್ರೋಹ ಬಗೆದಂತೆ ಆಗೋದಿಲ್ಲವೇ? ಇದು ಸಹಜವಾಗಿ ಕಾಡೋ ಅನುಮಾನ. ಆದರೆ ಇದಕ್ಕೆ ನಮ್ಮ ಮೂಲ ಆಕರಗಳಲ್ಲಿಯೇ ಅತ್ಯಂತ ಬಲವಾದ ಪುರಾವೆ ಇದೆ. ಹೊಸ ಒಡಂಬಡಿಕೆಯ ಕಾಲದಲ್ಲಿ ಯೇಸುಸ್ವಾಮಿ ಮತ್ತು ಅಪೋಸ್ತಲರು ಸ್ವತಃ ಈ ಗ್ರೀಕ್ ಭಾಷಾಂತರದ ಬೈಬಲ್ ಅನ್ನೇ, ಅಂದರೆ ಸೆಪ್ಟುವಾಜೆಂಟ್ ಅನ್ನೇ ಅಧಿಕೃತವಾಗಿ ಬಳಸುತ್ತಿದ್ದರು. ಓ ಹಾಗಾ? ಹೌದು. ಹೊಸ ಒಡಂಬಡಿಕೆಯಲ್ಲಿ ಹಳೆಯ ಒಡಂಬಡಿಕೆಯ ಸುಮಾರು 350ಕ್ಕೂ ಹೆಚ್ಚು ಉಲ್ಲೇಖಗಳಿವೆ. ಅವುಗಳಲ್ಲಿ ಬಹುಪಾಲು ಉಲ್ಲೇಖಗಳು ಮೂಲ ಇಬ್ರಿಯ ಪಠ್ಯಕ್ಕಿಂತ ಈ ಗ್ರೀಕ್ ಪಠ್ಯಕ್ಕೆ ಹತ್ತಿರವಾಗಿವೆ. ಅಂದ್ರೆ ಸ್ವತಃ ಯೇಸುಸ್ವಾಮಿ ಮತ್ತು ಅವರ ಶಿಷ್ಯರೇ ಈ ಗ್ರೀಕ್ ಭಾಷಾಂತರವನ್ನು ಒಪ್ಪಿಕೊಂಡಿದ್ರು ಅಂತಾಯ್ದಲ್ಲ? ಇದಕ್ಕೆ ಯಾವುದಾದರೂ ನಿರ್ದಿಷ್ಟ ಉದಾಹರಣೆ ಇದೆಯಾ? ಖಂಡಿತ ಇದೆ. ಹೆಬ್ರೇಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ 5ನೇ ವಚನದಲ್ಲಿ ಕೀರ್ತನೆ 46 ಉಲ್ಲೇಖಿಸಲಾಗಿದೆ. ಇಬ್ರಿಯ ಬೈಬಲ್ನಲ್ಲಿ ಆ ವಾಕ್ಯ ನೀನು ನನ್ನ ಕಿವಿಗಳನ್ನು ತೆರೆದಿದ್ದೀ ಎಂದಿದೆ. ಆದರೆ ಅಪೊಸ್ತಲರು ತಮ್ಮ ಪತ್ರದಲ್ಲಿ ಗ್ರೀಕ್ ಬೈಬಲ್ನ ಆಧಾರದ ಮೇಲೆ ನನಗಾಗಿ ಒಂದು ಶರೀರವನ್ನು ಸಿದ್ಧ ಮಾಡಿದ್ದಿ ಎಂದು ಬರೆಯುತ್ತಾರೆ. ಇದರರ್ಥ ಯೇಸುಸ್ವಾಮಿ ಮತ್ತು ಅಪೊಸ್ತಲರು ಗ್ರೀಕ್ ಭಾಷಾಂತರಕಾರರ ಈ ವಿಶ್ಲೇಷಣಾತ್ಮಕ ಶೈಲಿಯನ್ನು ಸಂಪೂರ್ಣವಾಗಿ ಮತ್ತು ದೈವಿಕ ಪ್ರೇರಣೆಯಿಂದಲೇ ಒಪ್ಪಿಕೊಂಡಿದ್ದರು. ಇದು ಬಹಳ ಬಲವಾದ ಸಾಕ್ಷ್ಯ. ಹೌದು. ಇದು ಕೆಥೋಲಿಕ್ ಸಭೆಯು ಬೈಬಲ್ಗೆ ಯಾವುದೇ ಅನಗತ್ಯ ಅಂಶವನ್ನು ಸೇರಿಸಿಲ್ಲ ಎಂಬುದನ್ನು ನಿಸ್ಸಂದೇಹವಾಗಿ ಸಾಬೀತುಪಡಿಸುತ್ತೆ. ಭಾಷಾಂತರ, ಇತಿಹಾಸ ಮತ್ತು ಅಪೋಸ್ತಲರ ಮಾನ್ಯತೆ ಇವೆಲ್ಲವೂ ಸೇರಿ ಒಂದು ಅದ್ಭುತವಾದ ಚಿತ್ರಣವನ್ನು ಕಟ್ಟಿಕೊಡುತ್ತವೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ ನನ್ನನ್ನು ಕಾಡುತ್ತಿದೆ. ಏನದು? ಈ 7 ಎಂಬ ಸಂಖ್ಯೆಯ ಮೇಲೆಯೇ ಯಾಕೆ ಇಷ್ಟೊಂದು ಒಲವು? 6 ವರಗಳೇ ಇದ್ದಿದ್ರೆ ಏನಾಗುತ್ತಿತ್ತು? 7ನೇ ವರವನ್ನು ಪ್ರತ್ಯೇಕವಾಗಿ ಗುರುತಿಸುವ ಅಗತ್ಯವಾದರೂ ಏನಿತ್ತು? ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಬೈಬಲ್ನ ಸಂಖ್ಯಾಶಾಸ್ತ್ರ ಅಂದ್ರೆ ಥಿಯಾಲಜಿ ಆಫ್ ನಂಬರ್ಸ್ ಅನ್ನು ಅರಿಯಬೇಕು. ಬೈಬಲ್ನಲ್ಲಿ ಸಂಖ್ಯೆಗಳಿಗೆ ಕೇವಲ ಗಣಿತದ ಮೌಲ್ಯವಿಲ್ಲ, ಬದಲಿಗೆ ಬಹಳ ಆಳವಾದ ಆಧ್ಯಾತ್ಮಿಕ ಮೌಲ್ಯವಿದೆ. ನಂಬರ್ಸ್ಗೆ ಒಂದು ಥಿಯಾಲಜಿ ಇದೆಯಾ? ಹೌದು. 6 ಎಂಬ ಸಂಖ್ಯೆಯು ಬೈಬಲ್ನಲ್ಲಿ ಮಾನವನ ಅಪೂರ್ಣತೆಯನ್ನು ಅಥವಾ ಅಪೂರ್ಣ ಕೆಲಸವನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಮಾನವನು ಸೃಷ್ಟಿಯಾದದ್ದು 6ನೆಯ ದಿನ, ಅಂದ್ರೆ ಸೃಷ್ಟಿಕಾರ್ಯ ಇನ್ನೂ ಪೂರ್ಣಗೊಂಡಿರ್ಲಿಲ್ಲ. ಆದರೆ ಪವಿತ್ರಾತ್ಮರ ಶಕ್ತಿಯು ಅಪೂರ್ಣವಾಗಿರಲು ಸಾಧ್ಯವೇ ಇಲ್ಲ, ಅಲ್ವಾ? ಅಂದ್ರೆ ಆ ಶಕ್ತಿ ಪರಿಪೂರ್ಣವಾಗಿರಬೇಕು. ಹಾಗಾಗಿ 7 ಎನ್ನುವುದು ದೈವಿಕ ಪರಿಪೂರ್ಣತೆಯ ಸಂಕೇತವಾಗಿ ಹೊರಹೊಮ್ಮುತ್ತೆ. ಹೌದು. 7 ಎನ್ನುವುದು ಸಂಪೂರ್ಣತೆಯ ಸಂಕೇತ. ಇದನ್ನು ಹೊಸ ಒಡಂಬಡಿಕೆಯ ಪ್ರಕಟಣೆ ಗ್ರಂಥವು ದೃಢೀಕರಿಸುತ್ತೆ. ಪ್ರಕಟಣೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಸಿಂಹಾಸನದ ಎದುರಿನಲ್ಲಿರುವ 7 ಆತ್ಮಗಳಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ ಎಂದು ಹೇಳಲಾಗಿದೆ. 7 ಆತ್ಮಗಳ? ಇಲ್ಲಿ 7 ಆತ್ಮಗಳು ಎಂದರೆ 7 ಪ್ರತ್ಯೇಕ ಪವಿತ್ರಾತ್ಮರಿದ್ದಾರೆ ಎಂದರ್ಥವಲ್ಲ, ಬದಲಿಗೆ ಪವಿತ್ರಾತ್ಮರ ಪರಿಪೂರ್ಣ ಕಾರ್ಯವೈಖರಿ ಎಂದರ್ಥ. ಹಾಗೆಯೇ ಪ್ರಕಟಣೆ 5ನೇ ಅಧ್ಯಾಯ 6ನೇ ವಚನದಲ್ಲಿ 7 ಕೊಂಬುಗಳು ಮತ್ತು ದೇವರ 7 ಆತ್ಮಗಳಾಗಿರುವ 7 ಕಣ್ಣುಗಳುಳ್ಳ ಕುರಿಮರಿಯ ಉಲ್ಲೇಖವಿದೆ. ಯೇಸುಸ್ವಾಮಿಯಲ್ಲಿ ಪವಿತ್ರಾತ್ಮರ 7 ವರಗಳು ಸಂಪೂರ್ಣವಾಗಿ ನೆಲೆಸಿದ್ದವು ಎಂಬುದಕ್ಕೆ ಇದೇ ಸಾಂಕೇತಿಕ ಆಧಾರ. ಇದು ನಿಜಕ್ಕೂ ಅದ್ಭುತವಾಗಿದೆ. ಅಂದ್ರೆ ಈ ಸಂಖ್ಯಾಶಾಸ್ತ್ರ, ಈ ಭಾಷಾಂತರದ ಇತಿಹಾಸ ಎಲ್ಲವೂ ಸೇರಿ ಇಡೀ ವಿಷಯವನ್ನು ಬಿಡಿಯಾಗಿ ನೋಡದೆ ಒಂದು ಸಂಪೂರ್ಣವಾದ ದೈವಿಕ ವಿನ್ಯಾಸದಂತೆ ನೋಡುವಂತೆ ಮಾಡುತ್ತವೆ. ಇದರಲ್ಲಿ ಯಾವುದೇ ಕಾಕತಾಳೀಯವಿಲ್ಲ. ಹೌದು, ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿದೆ. ಇದೇ ವಿಚಾರವನ್ನು ಕ್ರಿಸ್ತ ಸಭೆಯ ಶ್ರೇಷ್ಠ ಜ್ಞಾನಿಯಾದ ಸಂತ ಥೋಮಸ್ ಅಕ್ವಿನಸ್ ಅವರು ತಮ್ಮ ಪ್ರಸಿದ್ಧ ಸುಮ್ಮ ಥಿಯಾಲಜಿಕಾ ಗ್ರಂಥದಲ್ಲಿ ಬಹಳ ಅದ್ಭುತವಾಗಿ ಸಮನ್ವಯಗೊಳಿಸಿದ್ದಾರೆ. ಅಕ್ವಿನಾಸ್ ಅವರು ಇದರ ಬಗ್ಗೆ ಏನು ಹೇಳುತ್ತಾರೆ? ಅಕ್ವಿನಾಸ್ ಅವರು ಈ ಭಾಷಾಂತರವನ್ನು ಕೇವಲ ಒಂದು ವ್ಯಾಕರಣದ ಘಟನೆ ಎಂದು ಬಿಟ್ಟುಬಿಡುವುದಿಲ್ಲ. ಅವರು ಹೇಳುವ ಪ್ರಕಾರ ದೈವಭಕ್ತಿ ಮತ್ತು ದೈವ ಭಯ ಇವೆರಡೂ ಅನಿವಾರ್ಯ. ದೈವಭಕ್ತಿಯು ದೇವರನ್ನು ನಮ್ಮ ಪರಮ ತಂದೆಯನ್ನಾಗಿ ಪ್ರೀತಿಸಲು ಕಲಿಸುತ್ತದೆ. ಆದರೆ ಕೇವಲ ಪ್ರೀತಿ ಮಾತ್ರ ಇದ್ರೆ ನಾವು ದೇವರನ್ನು ಬಹಳ ಹಗುರವಾಗಿ ತೆಗೆದುಕೊಳ್ಳುವ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಎನ್ನುವ ಅಪಾಯವಿರುತ್ತೆ. ಆ ಅಪಾಯವನ್ನು ತಡೆಯಲು ದೈವಭಯ ಬೇಕು. ದೈವಭಯವು ದೇವರನ್ನು ಸೃಷ್ಟಿಕರ್ತನಾದ ಪರಮೋಚ್ಚ ದೇವರನ್ನಾಗಿ ಆರಾಧಿಸುತ್ತದೆ, ವಿಸ್ಮಯದಿಂದ ತಲೆಬಾಗುವಂತೆ ಮಾಡುತ್ತದೆ. ಖಂಡಿತ.
ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಪ್ರೀತಿ ನಮ್ಮನ್ನು ದೇವರ ಹತ್ತಿರಕ್ಕೆ ಕರೆದೊಯ್ದರೆ, ವಿಸ್ಮಯವು ನಮಗೆ ದೇವರ ದೊಡ್ಡತನದ ಅರಿವನ್ನು ಮೂಡಿಸುತ್ತೆ. ಇವೆರಡೂ ಇಲ್ಲದೆ ಪವಿತ್ರಾತ್ಮರ ಕ್ರಿಯೆ ಮನುಷ್ಯನಲ್ಲಿ ಪೂರ್ಣಗೊಳ್ಳುವುದಿಲ್ಲ ಎಂದು ಅಕ್ವಿನಾಸ್ ಸ್ಪಷ್ಟಪಡಿಸುತ್ತಾರೆ. ತಂದೆಯ ಮೇಲಿನ ಪ್ರೀತಿ ಮತ್ತು ಸೃಷ್ಟಿಕರ್ತನ ಮೇಲಿನ ವಿಸ್ಮಯ ಇವೆರಡೂ ಸೇರಿದಾಗಲೇ ಆ ಆಧ್ಯಾತ್ಮಿಕ ವೃತ್ತ ಪೂರ್ಣಗೊಳ್ಳುತ್ತೆ. ಇದು ನಾವು ಕಲಿಯುವ ಒಂದು ದೊಡ್ಡ ಪಾಠ. ಇತಿಹಾಸದ ಗ್ರಂಥಗಳು, ವಿಶೇಷವಾಗಿ ಧಾರ್ಮಿಕ ಗ್ರಂಥಗಳು, ಕೇವಲ ನಿಯಮಗಳ ಪಟ್ಟಿಯಲ್ಲ. ಹೌದು, ಅವು ಅದಕ್ಕಿಂತ ಬಹಳ ದೊಡ್ಡದು. ಅವು ಭಾಷೆ, ಇತಿಹಾಸ, ಸಂಖ್ಯಾಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಅದ್ಭುತ ಪದರಗಳನ್ನು ತಮ್ಮೊಳಗೆ ಬಚ್ಚಿಟ್ಟುಕೊಂಡಿವೆ. ಯಾವುದೇ ಮಾಹಿತಿಯನ್ನು ಕೇವಲ ಮೇಲ್ನೋಟಕ್ಕೆ, ಅಂದ್ರೆ ನಾವು ಆರಂಭದಲ್ಲಿ ಮಾತನಾಡಿದ ಎಕ್ಸ್ರೇ ಯಂತ್ರದಂತೆ ಓದುವುದಕ್ಕಿಂತ ಅದರ ಆಳಕ್ಕೆ ಇಳಿದಾಗ ಸಿಗುವ ಸತ್ಯವು ಎಷ್ಟು ಸುಂದರವಾಗಿರುತ್ತದೆ ಎಂಬುದನ್ನು ಇದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ನಿಜ. ಸಭೆಯು 6 ವರಗಳಿಗೆ ತನ್ನ ಸ್ವಂತ ಬುದ್ಧಿಯಿಂದ 7ನೆಯದನ್ನು ಸೇರಿಸಿಲ್ಲ. ಬದಲಿಗೆ ಯೆಶಾಯ ಪ್ರವಾದಿಯ ವಾಕ್ಯದ ಆಳದಲ್ಲಿದ್ದ ಆ ದೈವಿಕ ಭಕ್ತಿಯ 2 ಭಿನ್ನ ಆಯಾಮಗಳನ್ನು ಭಾಷಾಂತರದ ಕೃಪೆಯ ಮೂಲಕ, ಅಪೊಸ್ತಲರ ಒಪ್ಪಿಗೆಯ ಮೂಲಕ ಗುರುತಿಸಿ ಬೋಧಿಸ್ತಿದೆ. ಇದು ಬೈಬಲ್ನ ಸತ್ಯಕ್ಕೆ ಮಾಡಿದ ದ್ರೋಹವಲ್ಲ, ಬದಲಿಗೆ ದೈವಿಕ ಸತ್ಯದ ಸೌಂದರ್ಯದ ಅತ್ಯದ್ಭುತವಾದ ಅನಾವರಣ. ಈ ಇಡೀ ಚರ್ಚೆಯು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಿದೆ. ಒಂದು ಸರಳವಾದ ಯೆಶಾಯ 11:2 ವಾಕ್ಯದ ಹಿಂದಿರುವ ಗ್ರೀಕ್ ಭಾಷಾಂತರಕಾರರ ಪ್ರತಿಭೆ, ಇಬ್ರಿಯ ಕಾವ್ಯದ ತೀವ್ರತೆ, ಅಪೊಸ್ತಲರ ಮಾನ್ಯತೆ ಮತ್ತು ಸಂಖ್ಯಾಶಾಸ್ತ್ರದ ಪರಿಪೂರ್ಣತೆ ಇವೆಲ್ಲವೂ ಪವಿತ್ರಾತ್ಮರ 7 ವರಗಳನ್ನು ಕೇವಲ ಬಾಯ್ಪಾಠ ಮಾಡುವ ಪಟ್ಟಿಯಾಗಿ ನೋಡದೆ ದೈವಿಕ ಸತ್ಯದ ಒಂದು ಕಾವ್ಯವಾಗಿ ನೋಡುವಂತೆ ಮಾಡಿವೆ. ಖಂಡಿತ. ವಿಷಯವನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವುದು ಎಂದ್ರೆ ಇದೇ. ಕೇವಲ ಪದಗಳನ್ನು ಓದುವುದಲ್ಲ, ಆ ಪ್ರಾಚೀನ ಪದಗಳ ಹಿಂದಿರುವ ಜೀವಂತ ಚೈತನ್ಯವನ್ನು ಅರಿಯುವುದು ಮತ್ತು ಅದು ಇಂದಿಗೂ ಹೇಗೆ ಪ್ರಸ್ತುತವಾಗಿದೆ ಎಂಬುದನ್ನು ಗ್ರಹಿಸುವುದು. ಹೌದು. ಈ ಸಂಭಾಷಣೆಯ ಮೂಲಕ ಒಂದು ಆಳವಾದ ವಿಚಾರ ಮನಸ್ಸಿನಲ್ಲಿ ಉಳಿಯುತ್ತೆ. ಪ್ರಾಚೀನ ಕಾಲದ ಪಂಡಿತರು ಭಯ ಎಂಬ ಒಂದೇ ಒಂದು ಪದದ ಒಳಗೆ, ಅಂದ್ರೆ ಪ್ರೀತಿಯ ತಂದೆಯ ಮೇಲಿನ ಗೌರವ ಮತ್ತು ಸೃಷ್ಟಿಕರ್ತನ ಮೇಲಿನ ವಿಸ್ಮಯ ಎಂಬ 2 ಸಂಪೂರ್ಣ ಭಿನ್ನವಾದ ಹಾಗೂ ಆಳವಾದ ಭಾವನಾತ್ಮಕ ಆಯಾಮಗಳನ್ನು ಹುಡುಕಿ ತೆಗೆದರು. ನಿಜ, ಅದು ಅವರ ಗ್ರಹಿಕೆಗೆ ಸಾಕ್ಷಿ. ಹಾಗಾದ್ರೆ ದೈನಂದಿನ ಜೀವನದಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಯಶಸ್ಸು, ಪ್ರೀತಿ ಅಥವಾ ಸಂತೋಷದಂತಹ ಪದಗಳ ಹಿಂದೆಯೂ ನಾವು ಗುರುತಿಸದೇ ಇರುವಂತಹ ಇನ್ಯಾವುದಾದ್ರೂ ಅಗೋಚರ ಆಯಾಮಗಳು ಅಡಗಿರಬಹುದಲ್ವೇ? ಆ ಪದಗಳನ್ನು ಕೇವಲ ಕಪ್ಪು ಬಿಳುಪಿನ ಎಕ್ಸ್ರೇ ಯಂತ್ರದಂತೆ ಮಾತ್ರ ಗ್ರಹಿಸದೆ ಆಳಕ್ಕೆ ಇಳಿದರೆ ಇನ್ನೇನು ಸಿಗಬಹುದು ಎಂಬುದು ನಿಜಕ್ಕೂ ಮನುಷ್ಯನ ಗ್ರಹಿಕೆಯನ್ನು ಪ್ರಶ್ನಿಸುವಂತಹ ಒಂದು ಅದ್ಭುತ ವಿಚಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.